ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಏನೋ ನೈಟ್ ಉಳಿದಿರೋ ಚಪಾತಿ ಇಲ್ಲ ಎಕ್ಸ್ಟ್ರಾ ಇರೋ ಚಪಾತಿನಲ್ಲಿ ಈ ಥರ ಏನೋ ಮಾಡ್ತೀನಿ ಅಂತ ನನ್ನ ಮಗಳು ಫಸ್ಟ್ ಟೈಮ್ ಏನೋ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಆದರೆ ಬಿಸಿ ಚಪಾತಿನಲ್ಲೇ ಮಾಡ್ತಿದ್ದಾಳೆ ಫ್ರೆಂಡ್ಸ್. ನೋಡಿ ಏನೇನು ಮಾಡ್ತಾ ಇದ್ದಾಳೆ ಅಂತ. ಫಸ್ಟು ಎಣ್ಣೆ ಹಾಕಿದ್ದಾಳೆ, ವೆಯ್ಟ್ ಮಾಡ್ತಾ ಇದ್ದಾಳೆ. ಆಮೇಲೆ ಅದಕ್ಕೆ ಏನೇನೋ ಹಾಕಬೇಕು, ನಾನು ಮಾಡ್ತೀನಿ ನೋಡು ನೀನು ಸುಮ್ಮನೆ ಅಂತ ಅಂದ್ಲು. ನಾನು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಬರೀ ವೀಡಿಯೋ ಮಾಡ್ಕೊತಾ ಇದ್ದೆ, ಏನು ಮಾಡ್ತಾಳೆ ನೋಡೋಣ ಅಂತ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾಳೆ. ಎಣ್ಣೆ ಹಾಕಿ ಅದು ವೆಯ್ಟ್ ಮಾಡಿ ಮತ್ತೆ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ತಾ ಇದ್ದಾಳೆ. ಹೇಗಿರುತ್ತೋ ನೋಡಬೇಕು ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ಹಾಕಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಮಾಡಬೇಕಾ ಬೇಡವಾ ಅಂತ ನೋಡ್ತೀವಿ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾಳೆ. ಅಯ್ಯೋ, ಇನ್ನೂ ಎಷ್ಟೊತ್ತು ಕಾಯಬೇಕಾ ಈರುಳ್ಳಿ ಫ್ರೈ ಆಗೋಕ್ಕೆ ಅಂತ ಅಂದ್ಕೊಂಡೆ. ಫ್ರೈ ಮಾಡ್ತಾನೇ ಇದ್ದಾಳೆ ಫ್ರೆಂಡ್ಸ್. ನೀವು ಯಾವತ್ತಾದರೂ ಮಾಡಿದರೆ ಹಿಂಗೇನ ಮಾಡೋದು, ಇಲ್ಲ ಬೇರೆ ಏನು ಚೇಂಜ್ ಮಾಡ್ಕೋಬೇಕು ಹೇಳಿ ಫ್ರೆಂಡ್ಸ್, ನೋಡೋಣ. ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ ಸಣ್ಣ ಸಣ್ಣಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಇಲ್ಲ ನಿಮಗೆ ಬೇರೆ ಥರ ಬರೋಂಗಿದ್ರೆ ಅದು ಕಮೆಂಟಲ್ಲಿ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ. ನನ್ನ ಮಗಳು ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಟೊಮೊಟೊ ಹಾಕಿದ್ದಾಳೆ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದು ಏನಮ್ಮ ಎಲ್ಲಿ ನೋಡಿದೆ ಏನು ಅಂತಂದರೆ, ಎಲ್ಲೋ ನೋಡಿದೆವಮ್ಮ, ನಾನು ಮಾಡ್ತೀನಿ ಇವತ್ತು, ಟೇಸ್ಟ್ ಮಾಡಿ ನೋಡು ಅಂತ ಅವಳೇ ಮಾಡ್ತಾ ಇದ್ದಾಳೆ. ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಫ್ರೆಂಡ್ಸ್, ನಾನು ಹೇಳ್ತೀನಿ ಅವಳಿಗೆ ನೆಕ್ಸ್ಟ್ ಟೈಮು ಚೇಂಜ್ ಮಾಡ್ಕೋ ಈ ಥರ ಮಿಸ್ಟೇಕ್ನ ಅಂತ. ನೋಡಿ ಫ್ರೈ ಮಾಡ್ತಾ ಇದ್ದಾಳೆ. ಟೊಮೊಟೊ ಫ್ರೈ ಆದಮೇಲೆ ಏನು ಹಾಕ್ತಾಳೆ ನೋಡೋಣ. ಕ್ಯಾರೆಟ್ ಹಾಕ್ತಾ ಇದ್ದಾಳೆ, ತುರಿದಿರೋ ಕ್ಯಾರೆಟು. ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ. ನಾವು ಅವರಿಗೆ ಸಪೋರ್ಟ್ ಮಾಡಬೇಕಲ್ವ, ಅದಕ್ಕೆ ಏನು ಮಾಡ್ತೀನಿ ನೋಡು ಅಂತಂದ್ಲಲ್ಲ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಏನು ಮಾಡ್ತಾಳೆ ಅಂತ. ಇನ್ನೂ ಏನಾದರೂ ಹಾಕ್ಬೋದಾಗಿತ್ತ ಕಮೆಂಟಲ್ಲಿ ಹೇಳಿ. ಉಪ್ಪು ಹಾಕ್ತಾ ಇದ್ದಾಳೆ ಫ್ರೆಂಡ್ಸ್. ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾಳಲ್ಲ, ಮಾಡಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ, ಹೇಗೆ ಮಾಡ್ತಾಳೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಅಂತ. ಫ್ರೈ ಮಾಡ್ತಾ ಇದ್ದಾಳೆ. ಫ್ರೈ ಮಾಡ್ತಾನೆ ಇದ್ದಾಳೆ. ಕ್ಯಾರೆಟ್ ಬೇಯಬೇಕಲ್ಲ, ಅದಕ್ಕೆ. ಕ್ಯಾರೆಟ್ ಫ್ರೈ ಆದಮೇಲೆ ಬೇರೆ ಏನು ಹಾಕ್ತಾಳೆ ನೋಡಬೇಕು ಫ್ರೆಂಡ್ಸ್. ಕ್ಯಾರೆಟ್ ಫ್ರೈ ಆಯಿತು ಅನಿಸುತ್ತೆ. ಬೇರೆ ನೆಕ್ಸ್ಟ್ ಏನು ಹಾಕ್ತಾಳೆ ನೋಡಬೇಕು. ಖಾರ ಪುಡಿ ಹಾಕ್ತಾ ಇದ್ದಾಳೆ, ಮನೆಯಲ್ಲೇ ಮಾಡಿರೋ ಖಾರ ಪುಡಿ. ನೆಕ್ಸ್ಟ್ ಏನು ಹಾಕ್ತಾಳೆ, ಇನ್ನೂ ಸ್ವಲ್ಪ ಹಾಕಿದ್ಲು ಖಾರ ಪುಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದಾಳೆ, ಒಂದು 1/2 ಸ್ಪೂನು. ಧನಿಯಾ ಪುಡಿ ಆದಮೇಲೆ ಏನು ಹಾಕ್ತಾಳೆ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ.
ಇಲ್ಲೆಲ್ಲ ಏನೋ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ನೋಡೋಣ, ಅವಳು ಮಾಡಲಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾಳಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಹಾಕ್ಬೋದು? ಸೋಯಾ ಸಾಸ್ ಹಾಕ್ತಾ ಇದ್ದಾಳೆ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ ಇದು ಹೆಂಗಿರುತ್ತೆ ಅಂತ. ಸ್ವಲ್ಪನೇ ಸೋಯಾ ಸಾಸ್ ಹಾಕಿದ್ದಾಳೆ. ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಏನು ಹಾಕ್ತಾಳೆ ಗೊತ್ತಿಲ್ಲ. ಇದಕ್ಕೆ ಬೇರೆ ಏನು ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇರೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಏನಾದರೂ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ, ಫ್ರೈ ಮಾಡ್ತಾ ಇದ್ದಾಳೆ. ಈಗ ನೆಕ್ಸ್ಟ್ ಏನು ಹಾಕ್ತಾಳೆ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ. ಚಪಾತಿನ ಕಟ್ ಮಾಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಸಣ್ಣ ಸಣ್ಣಗೆ. ಅದು ಏನೋ ಹಂಗೆ ಚಪಾತಿ ತಿನ್ಬೋದಾಗಿತ್ತಲ್ಲ ಫ್ರೆಂಡ್ಸ್, ಇದು ಕಟ್ ಮಾಡಿ ತಿನ್ಬೇಕಾ ಫ್ರೆಂಡ್ಸ್? ನೋಡಿ ಏನೋ ಮಾಡ್ತಾ ಇದ್ದಾಳೆ. ಅದು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಇದ್ದಾಳೆ. ಮಿಕ್ಸ್ ಮಾಡಿ ನೆಕ್ಸ್ಟ್ ಏನಾದರೂ ಹಾಕೋದಿದೆಯಾ ಇಲ್ಲ ಮುಗೀತಾ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ. ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೆ ಹೇಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಕೊತ್ತಂಬರಿ ಹಾಕ್ತಾ ಇದ್ದಾಳೆ ಲಾಸ್ಟಲ್ಲಿ. ನೋಡೋಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಬೇರೆ ಇನ್ನೂ ಏನಾದರೂ ಹಾಕಬೇಕಾ ಇದಕ್ಕೆ? ನೋಡಿ ಆಯಿತು, ಕೊನೆಯದಾಗಿ ಮಾಡಿ ಸರ್ವ್ ಮಾಡಿದ್ದಾಳೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ. ಇಲ್ಲ ಇನ್ನೂ ಬೇರೆ ಏನಾದರೂ ಹಾಕ್ಬೋದಾ ಹೇಳಿ ಕಮೆಂಟಲ್ಲಿ. ನನ್ನ ಮಗಳು ಫಸ್ಟ್ ಟೈಮ್ ಮಾಡಿದ್ದಾಳೆ, ಅದಕ್ಕೆ ಹೇಗಿರುತ್ತೆ ನೋಡೋಣ ಅಂದ್ಕೊತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.